ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿಸುತೆಯವರ ಹೃದಯ ರಾಗ ಭಾಗ 16ಕ್ಕೆ ಸ್ವಾಗತ. ಬರೀ ಜ್ವರ ಬೇದಿಗೆ ತುತ್ತಾದ ಮಕ್ಕಳು ಸಂಖ್ಯೆ ಜಾಸ್ತಿ ಇತ್ತು. ಮಕ್ಕಳನ್ನು ನೋಡಿದಾಗ ಅವನ ಹೃದಯದಲ್ಲಿ ವಿಚಿತ್ರವಾದ ಮಮತೆ ಉತ್ಪನ್ನವಾಯಿತು. ಸಾಮಾನ್ಯವಾಗಿ ಮಕ್ಕಳ ಆರೋಗ್ಯವನ್ನು ಕೂಲಂಕುಷವಾಗಿ ವಿಚಾರಿಸುತ್ತಿದ್ದ ಆ ಡಾಕ್ಟರ್ ಬಗ್ಗೆ ಮಕ್ಕಳ ತಾಯಂದಿರಿಗೆ ವಿಶೇಷ ಗೌರವ. ಜಗದೀಶ್ ಕರೆತಂದ ಮಗುವನ್ನು ತಟ್ಟನೆ ಗುರುತಿಸಿದ ಚಂದ್ರಮೋಹನ್. ಮಗುವಿನ ಮುಖ ಕಂಡ ಕೂಡಲೇ ಅವನಲ್ಲಿ ಮಮತೆಯ ಬುಗ್ಗೆ ಉಕ್ಕಿತು. ಅಂದು ಕೇವಲ 2 ನಿಮಿಷ ಒಂದೇ ಸಲ ಮಗುವನ್ನು ನೋಡಿದರೂ ಮಗುವಿನ ಸಂಪೂರ್ಣ ಛಾಯೆ ಅವನ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತಿತ್ತು. ಜಗದೀಶ್ ಮಗುವಿನ ಕೈ ಬಗ್ಗೆ ವಿವರಣೆ ಕೊಟ್ಟ. ಮಗುವಿನ ಕೈಯನ್ನು ನೋಡುವ ನೆಪದಲ್ಲಿ ಮಗುವನ್ನು ಕೈಗೆ ಎತ್ತಿಕೊಂಡ. ಮಗುವಿನ ಮೃದು ಸ್ಪರ್ಶ ಅವನ ಹೃದಯಕ್ಕೆ ತಂಪೇರುವಂತೆ ಆಯಿತು. ಊದಿದ ಮಗುವಿನ ಕೈ ನೋಡಿ ಡಾಕ್ಟರ್ನ ಪಿತೃಹೃದಯ ವ್ಯಾಕುಲಗೊಂಡಿತು. ಅವನಲ್ಲಿ ಯಾವ ಸಂಕೋಚವೂ ಉಳಿಯಲಿಲ್ಲ. ಮಗುವನ್ನು ಕರೆದೊಯ್ದು ಕೈಯೆಲ್ಲ ಡೆಟಾಲ್ನಿಂದ ವಾಶ್ ಮಾಡಿ ತಾನೇ ಬೋರೇಕ್ ಪೌಡರ್ ಹಾಕಿದ. ಆ ಕೋಣೆಗೆ ಬಂದ ಕೂಡಲೇ ನರ್ಸ್ ಕೇಳಿಯೇ ಬಿಟ್ಟಳು. ಮಗು ನಿಮ್ದ ಡಾಕ್ಟರ್? ಚಂದ್ರಮೋಹನ್ ಹೌದು ಎನ್ನುವಂತೆ ತಲೆಯಾಡಿಸಿಬಿಟ್ಟ. ಕಣ್ಣೀರನ್ನು ತನ್ನ ಪ್ಯಾಂಟ್ ಕಿಸೆಯಲ್ಲಿದ್ದ ಕರ್ಚೀಫಿನಿಂದಲೇ ಒರೆಸಿ ಅದರ ಗೊಂಚಲಾದ ಹಣೆಯ ಮೇಲೆ ಬಿದ್ದ ಗುಂಗುರು ಕೂದಲನ್ನು ಪ್ರೀತಿಯಿಂದ ಹಿಂದಕ್ಕೆ ಸರಿಸಿದ. ಅವನು ಪೇಷಂಟ್ಗಳು ತನಗಾಗಿ ಕಾಯುತ್ತಿರುವುದೆಂಬುದನ್ನೇ ಮರೆತ. ಮಗುವಿನ ಹಣೆಯನ್ನು ತನ್ಮತೆಯಿಂದ ಚುಂಬಿಸಿದ. ಇಷ್ಟೊತ್ತು ತಂದೆಯ ಕೈಯಿಂದ ಪಿತೃವಾತ್ಸಲ್ಯ ಉಂಡ ಮಗು ಇನ್ನು ಆಗಲಬೇಕಲ್ಲ ಎನ್ನುವಂತೆ ಜೋರಾಗಿ ಅಳತೊಡಗಿತು. ಜಗದೀಶ್ ಕೈ ನೀಡಿದ. ಕೊಡಲಾರದೆ ಕೊಟ್ಟ ಮಗುವನ್ನು ಚಂದ್ರಮೋಹನ್. ಜಗದೀಶ್ ಮಗುವನ್ನು ಎತ್ತಿಕೊಂಡು ರಮಿಸುತ್ತಾ ಹೋಗುವುದನ್ನು ನೋಡುತ್ತಾ ನಿಂತವನಿಗೆ ಸರ್ವಸ್ವವನ್ನು ಕಳೆದುಕೊಂಡ ಅನುಭವವಾಯಿತು. ಇಷ್ಟು ದಿನ ಪ್ರಬಾಳ ವಿರಹ ಬಾಹ್ಯಕ್ಕೆ ಮಾತ್ರ ತಟ್ಟಿತು. ಇಂದು ಆಂತರಿಕವಾಗಿ ಪ್ರಬಾಳನ್ನು ಕಳೆದುಕೊಂಡ ಅನುಭವವಾಯಿತು. ಅಂತಹ ಸಮಯದಲ್ಲಿ ವಿವೇಕ ಅವನನ್ನು ಎಚ್ಚರಿಸಿತು. ಔಟ್ಪೇಷಂಟ್ ಕೋಣೆಗೆ ಬರುವ ವೇಳೆಗೆ ಡಾಕ್ಟರ್ ಶ್ರೀಧರ್ ಬಂದ ಕೆಲಸ ನಿರ್ವಹಿಸುತ್ತಿದ್ದರು. ಅವರಿಗೆ ಏನೋ ಹೇಳಿ ಸೀದಾ ತನ್ನ ಸ್ಟಾಫ್ ಕೋಣೆಗೆ ಹೋದ. ಅಲ್ಲಿ ಬಂದ ಕೇಳುವವರಿಗೆ ಉತ್ತರ ಹೇಳಿ ಬೇಸತ್ತ. ರಜಾ ಹಾಕಿ ಹೋಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಎದ್ದು ಹೋಗಿ ಹಿರಿಯ ಡಾಕ್ಟರ್ಗೆ ಏನೋ ಹೇಳಿ ಆಸ್ಪತ್ರೆಯಿಂದ ಹೊರಗೆ ಬಂದ. ತನ್ನ ಕಾರು ನಿಲ್ಲಿಸಿದ ಜಾಗಕ್ಕೆ ಹೇಗೋ ಬಂದು ತಲುಪಿದ. ಆ ಆಸ್ಪತ್ರೆಯ ಎಷ್ಟೋ ಜನ ಹಿರಿಯ ಡಾಕ್ಟರ್ಗಳು ಸ್ವಂತ ಕಾರಿನ ಮಾಲೀಕರಾಗಿರಲಿಲ್ಲ. ಅಂಥದ್ರಲ್ಲಿ ಮೊನ್ನೆ ಸೇರಿದ ಹುಡುಗ ಕಾರಿನಲ್ಲಿ ಓಡಾಡುವುದು ಕೆಲವರಿಗೆ ಕಣ್ಣುರಿಯಾಗಿತ್ತು. ಆದರೆ ಚಂದ್ರಮೋಹ ಅಹಂಕಾರರಹಿತ ವಿನಯ ನಡತೆ ಅವರ ಅಸೂಯೆಗೆ ತಣ್ಣೀರು ಎರೆದು ತಣ್ಣಗೆ ಮಾಡಿತು. ಅವರುಗಳು ಸಹ ತಮ್ಮ ಅಸೂಯೆ ಸಂಕೋಚವನ್ನು ಬದಿಗಿಟ್ಟು ಆಗಾಗ ಅವನ ಕಾರಿನ ಪ್ರಯೋಜನವನ್ನು ಪಡೆಯುತ್ತಿದ್ದರು. ಕಾರು ಹೊರಟಾಗ ಎಲ್ಲಿಗೆ ಹೋಗಬೇಕೆಂಬುದು ಅವನಿಗೆ ತಿಳಿಯಲಿಲ್ಲ. ಯಾಂತ್ರಿಕವಾಗಿ ಕಾರು ಹೋಗಿ ಮನೆಯ ಮುಂದೆ ನಿಂತಿತು. ಸುಬ್ರಹ್ಮಣ್ಯಂ ಬಂದು ಗೇಟು ತೆರೆದ. ಕಾರನ್ನು ಶೆಡ್ಗೆ ತಳ್ಳಿ ಒಳಗೆ ನಡೆದ. ಮನೆಯಲ್ಲಿ ಯಾರು ಇದ್ದಾರೆ ಯಾರಿಲ್ಲವೆಂಬುದನ್ನು ತಿಳಿಯುವ ಮನಸ್ಸು ಸಹ ಅವನಿಗಿರಲಿಲ್ಲ. ಶೂ ಕಳಿಚಿಟ್ಟು ಕೋಣೆಗೆ ಹೋದವನೇ ಕೋಟನ್ನು ಒಂದೆಡೆ ಎಸೆದ. ಟೈ ಬಿಚ್ಚಿ ಮತ್ತೊಂದೆಡೆ ಎಸೆದು ಮಂಚದ ಮೇಲೆ ಕುಳಿತ. ಅವನ ಮುಖ ಕೋಪ, ಅವಮಾನ, ದುಃಖದಿಂದ ಕೆಂಪಾಗಿತ್ತು. ಇತ್ತಿಂದಿತ್ತ ಓಡಾಡಿದ. ಮಗುವನ್ನು ತಂದ ಯುವಕ ಯಾರು? ಪ್ರಭಾಳಿಗೆ ತನಗೆ ತಿಳಿದ ಸಂಬಂಧಿಗಳು ಯಾರೂ ಇಲ್ಲ. ಅಂಥದರಲ್ಲಿ ಇವನು ಯಾರು? ಮಗುವನ್ನು ಕರೆದುಕೊಂಡು ಬರಬೇಕಾದರೆ ಅಷ್ಟು ಆತ್ಮೀಯತೆಯ ವ್ಯಕ್ತಿ ಇರಬೇಕು. ಪ್ರಭಾ ಹೀಗೇಕೆ ಮಾಡಿದೆ? ಈ ಹೇಡಿಯ ಮೇಲಿನ ದ್ವೇಷನ ಈ ರೀತಿ ತೀರಿಸಿಕೊಳ್ಳೋದು ನಿಶ್ಚಯಿಸಿದ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಸಧರ್ಮಿಣಿಯನ್ನು ಯಾರೂ ಮುಟ್ಟೋಕು ಬಿಡಲಾರೆ. ನನ್ನ ಮಗ ಎಂದು ಮನದೊಳಗೆ ಚೀರಿದ. ಮಗ ಬಂದ ವಿಷಯವನ್ನು ಸುಬ್ರಹ್ಮಣ್ಯನಿಂದ ತಿಳಿದ ಸುಭದ್ರಮ್ಮ ಕೋಣೆಯ ಬಾಗಿಲಿಗೆ ಬಂದು ಮಗನ ಅವತಾರ ನೋಡಿ ಭಯಗೊಂಡರು. ಮುಖ ವಿವರಣವಾಯಿತು. ಎಂದೂ ಬಾರದ ಕೋಪ ಇಂದು ಅವನ ಕಣ್ಣುಗಳಲ್ಲಿ ಪ್ರಜ್ವಲಿಸಿತು. ಚಂದ್ರು ಎಂದರು ಮಧುರವಾಗಿ. ತಾಯಿಯ ಮಮತೆಯ ನುಡಿಗೆ ಕರೆಗೆ ಹೋದ. ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಆ ವಾತ್ಸಲ್ಯಮಯಗೆ ನೋವುಂಟು ಮಾಡಲು ಇಷ್ಟವಿಲ್ಲ. ಸುಭದ್ರಮ್ಮ ಮಗನ ಹತ್ತಿರಕ್ಕೆ ಹೋಗಿ ಅವನ ಹಣೆ ಮೇಲೆ ಕೈ ಇಟ್ಟರು. ಅದು ಬಿಸಿಯಾಗಿತ್ತು. ಕೋಪದ ಪರಿಣಾಮವೋ ಮನಸ್ಸಿನ ಆಘಾತವೋ ಪರಿಣಾಮವೋ ಗೊತ್ತಾಗಲಿಲ್ಲ. ತಲೆ ನೋವಿದೆ, ಸ್ವಲ್ಪ ಕಾಫಿ ಕುಡಿದು ಮಲಗಿದರೆ ಸರಿ ಹೋಗುತ್ತೆ. ಡಾಕ್ಟರ್ ಮಗುವಿಗೆ ತಾಯಿಯ ಸಾಂತ್ವನದ ನುಡಿಗಳು. ಚಂದ್ರಮೋಹನ್ ಸುಮ್ಮನೆ ಮಲಗಿಬಿಟ್ಟ. ಅವನ ಕಣ್ಮುಂದೆ ಇದ್ದ ಚಿತ್ರವೊಂದೇ ಜಗದೀಶ್ ಮಗುವನ್ನು ಎತ್ತಿಕೊಂಡು ರಮಿಸುತ್ತಿದ್ದು. ತಾನು ಮಗುವನ್ನು ಅವನಿಗೆ ಹಿಂತಿರುಗಿಸಬಾರದಿತ್ತು. ಹುಚ್ಚು ಮನ ಏನೇನೋ ಹೇಳಿತು. ತಾಯಿ ತಂದೆ ಕೊಟ್ಟು ಕಾಫಿಯನ್ನು ಕುಡಿದು ಮಲಗಿದ. ದೊಡ್ಡ ಆಘಾತಕ್ಕೆ ತುತ್ತಾಗುವಂತೆ ಚಡಪಡಿಸಿದ. ಕಡೆಯದಾಗಿ ಅವನ ಮನ ಪ್ರಭಾ ಮಾಡಿದರಲ್ಲಿ ತಪ್ಪಿಲ್ಲವೆಂದು ತೀರ್ಪಿತ್ತು. ಹೌದು, ಯಾವ ತಪ್ಪು ಇಲ್ಲದ ಗುಣವಂತೆಯಾದ ಪ್ರಭಾ ಮನೆಯಿಂದ ಹೋದಾಗ ತಾನು ತಡೆಯಬೇಕಿತ್ತು. ಇಲ್ಲ, ತಡೆದರೂ ಅವಳು ನಿಲ್ಲುತ್ತಿರಲಿಲ್ಲ. ಈ ಮನೆಯಲ್ಲಿ ಅವಳ ತಾಯಿಯ ಬಗ್ಗೆ ನಾನಾ ಮಾತುಗಳನ್ನು ಕೇಳಲು ಅವಳು ಸಿದ್ಧವಿರಲಿಲ್ಲ. ಕಂಡರಿದ ತಂದೆಯ ವಿಷಯದಲ್ಲಿ ನಾನು ಊಹಾಪೋಹಗಳನ್ನು ಸಹಿಸಲು ಸಿದ್ಧಳಿಲ್ಲ. ಈ ಸತ್ಯ ತನಗೊಂದು ಅರಿವಾಗಿತ್ತು. ಅವಳು ಸ್ವತಂತ್ರಳಾದರೂ ತನ್ನ ಮಗುವನ್ನು ಬೇರೆಯವನ ಮಗುವನ್ನಾಗಿ ಮಾಡುವ ಹಕ್ಕು ಅವಳಿಗಿಲ್ಲ. ಏನಂದುಕೊಂಡರೂ ಏನೋ ಯೋಚಿಸಿದರೂ ಅವನಿಗೆ ಪರಿಹಾರ ಸಿಕ್ಕಲಿಲ್ಲ. ಎದ್ದು ಬೀರುವಿರಲಿದ್ದ ಅವಳ ಜೋಡಿಯ ಫೋಟೋವನ್ನು ತೆಗೆದು ನೋಡಿದ. ಅವಳ ಮುಗ್ಧ ಕಣ್ಣುಗಳು ಎಂದು ಅವಳೆಂದು ಸಾರಿದವು. ಎಷ್ಟೊತ್ತು ಫೋಟೋ ನೋಡುತ್ತಾ ಕುಳಿತನೋ ಅದು ಅವರಿಗೆ ಅರಿವಿಗೇ ಬರಲಿಲ್ಲ. ಜಗದೀಶ್ ಪ್ರಬಾಳ ಮನೆಯಲ್ಲಿ ಒಬ್ಬನಾಗಿ ಬಿಟ್ಟಿದ್ದ. ಲಕ್ಷ್ಮೀಪತಿಗಳು ಸಹ ಅವನಲ್ಲಿ ನಂಬಿಕೆಯನ್ನಿಟ್ಟಿದ್ದರು. ಆದರೂ ದುಡುಕು ನಾಲಿಗೆ ಸಮಾಜದ ಭಯವಿದ್ದೇ ಇರುತ್ತಿತ್ತು. ಪ್ರಭಾ ಜಗದೀಶ್ ಮಂಜುಳೆಯರ ಮದುವೆಯಾಗುವ ಸುದ್ದಿ ತಿಳಿಸಿದ ಮೇಲೆ ನಿರಾಂತಕವಾಗಿ
ಹೋಗಲಾಡಿದರು. ಮಂಜುಳಾ ತಾಯಿ ತಂದೆ ಬಹಳ ಸಾತ್ವಿಕ ಸ್ವಭಾವದರು. ಅವರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಅವಳ ಮೇಲೆ ಬಲವಂತ ಹೇರಲಿಲ್ಲ. ಬಾಬುವಂತೂ ಜಗದೀಶ್ಗೆ ಅಚ್ಚುಮೆಚ್ಚು. ಮಕ್ಕಳನ್ನೇ ಕಾಣದ ಅವನಿಗೆ ಬಾಬು ದೇವರ ವರದಂತೆ ಇದ್ದ. ಈಗೀಗ ಟ್ಯುಟೋರಿಯಲ್ ಸ್ಥಿತಿ ಸುಧಾರಿಸುತ್ತಿತ್ತು. ಜಗದೀಶನಿಗೂ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತು. ಪ್ರಭಾ ಮಂಜುಳೆಯರು ಟ್ಯುಟೋರಿಯಲ್ಸ್ಗೆ ನಿಜವಾದ ಅಧ್ಯಾಪಕಿಯಾಗಿದ್ದರು. ಹಾಗೆಂದು ಜಗದೀಶ್ ಸುಮ್ಮನಿರಲಿಲ್ಲ. ರಾತ್ರಿ PUC ಹುಡುಗರಿಗೆ ಬಂದು ಪಾಠ ಮಾಡುತ್ತಿದ್ದ. ಮಗುವಿಗೆ ಬಟ್ಟೆ ಬದಲಾಯಿಸುತ್ತಿದ್ದ ಪ್ರಭಾಳಿಗೆ ಲಕ್ಷ್ಮೀಪತಿಗಳ ಪೂರ್ವಯೋಚಿತ ಪೀಡಿತರಾಗಿ ಹೇಳಿದರು. ಮಂಜುಳಾ, ಜಗದೀಶರ ಮದುವೆ ಆದಷ್ಟು ಬೇಗ ಮುಗಿಸೋದು ಒಳ್ಳೆಯದು. ನಾಳೆ ಯಾರ್ಯಾರೋ ಮನಸ್ಸಿಗೆ ಹೇಗೆ ತಿರುಗುತ್ತೋ ಯಾರು ಬಲ್ಲರು. ಅವರು ಮಾತಿನಲ್ಲಿದ್ದ ನಿಜಾಂಶ ಪ್ರಭಾಳಿಗೆ ಅರಿವಾಯಿತು. ತನ್ನ ತಾಯಿ ಯಾವುದೋ ಆಮಿಷಕ್ಕೆ ಒಳಗಾಗಿದ್ದೆಂದಲೇ ತಾನು ಈ ಸ್ಥಿತಿಗೆ ಬಡಗಾಗಿದ್ದು. ಈಗ ಆ ಅಮ್ಮ ಸತ್ತು ಕೆದ್ದಳು. ಅವಳು ಸಂತಾನವಾದ ತಾನು ಈಗ ಸಮಾಜವನ್ನು ಎದುರಿಸಬೇಕಾಗಿದೆ. ಗಂಡು ಒಬ್ಬ ಕೆಟ್ಟರೆ ಅವನು ಮಾತ್ರ ಕೆಡುತ್ತಾನೆ, ಹೆಣ್ಣು ತಾನು ಕೆಟ್ಟರೆ ಇಡೀ ಮನೆ ಕೆಡುತ್ತದೆ ಅನ್ನೋ ಮಾತಿನಲ್ಲಿ ಖಂಡಿತ ನಿಜಾಂಶವಿದೆ. ಆದ್ದರಿಂದ ಯಾವ ಕಾರಣಕ್ಕೂ ಮಂಜುಳೆಯ ಬಾಳು ಹಾಳಾಗುವುದು ಬೇಡ ಎಂದು ನಿಶ್ಚಯಿಸಿಕೊಂಡಳು. ಹೌದು ಮಾವ, ನೀವು ಹೇಳೋದರಲ್ಲಿ ನಿಜಾಂಶವಿದೆ. ನೀವೇ ಜಗದೀಶನನ್ನು ಪ್ರಸ್ತಾಪಿಸಿ. ಅವಳು ಅಡ್ಡಿ ಹೇಳುವುದಕ್ಕೆ ಯಾವ ಕಾರಣವೂ ಇಲ್ಲ. ಇನ್ನು ಮಂಜುಳಾ ಮನೆಯವರು ಅವನಿಗಿಂತ ಒಳ್ಳೆ ಗಂಡು ಹುಡುಕೋ ಸ್ಥಿತಿಯಲ್ಲಿರಲಿಲ್ಲ. ಇನ್ನು ಇವಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಸೋದರತೆ ಏನಾದರೂ ಆಕ್ಷೇಪಣೆ ಹೇಳಬೇಕು ಅಷ್ಟೇ. ಲಕ್ಷ್ಮೀಪತಿಗಳು ಒಂದುಗಳಿಗೆ ಯೋಚಿಸಿದರು. ಆಯಿತು, ಜಗದೀಶ್ ಬಂದಾಗ ನಾನೇ ಪ್ರಸ್ತಾಪಿಸ್ತೇನೆ. ಈ ನಡುವೆ ಲಕ್ಷ್ಮೀಪತಿಗಳು ಮಾತನಾಡುವುದನ್ನೇ ಕಡಿಮೆ ಮಾಡಿದ್ದರು. ಸದಾ ಯೋಚನೆಯಲ್ಲಿ ಮುಳುಗುತ್ತಿರಿದರು. ಅವರ ವಿದ್ಯಾಪದಲ್ಲಿ ಪ್ರಬಾಳ ಬಾಳನ್ನು ನೋಡಿ ಕೊರಗುವುದೇ ಅವರಿಗೆ ಕೆಲಸವಾಗಿ ಹೋಗಿತ್ತು. ಯಾವ ರೀತಿ ಇದನ್ನು ಸರಿ ಹೋಗಬಹುದು? ಪುನಃ ತಾನೇ ಹೋಗಿ ಚಂದ್ರಮೋಹನನ್ನು ಭೇಟಿಯಾಗಲೇ. ಅವನನ್ನು ಭೇಟಿಯಾದರೆ ಅವನ ಉದ್ದೇಶವನ್ನು ತಿಳಿದ ಹಾಗೆ ಕಾಣುತ್ತೆ. ಬೇಡ. ಅವನು ಸಹ ಬೇರೆಯವರ ಮಾತುಗಳನ್ನು ಕೇಳಿ ನಂಬಿರುವುದಕ್ಕೆ ಕಾರಣವೇ ಇಲ್ಲ. ಪ್ರಬಾಳ ತಂದೆ ಯಾರೆಂದು ಕೇಳಿದರೆ ತಾನೇನು ಉತ್ತರಿಸಬಲ್ಲೆ? ಇದನ್ನು ಗೋಪ್ಯ ಮಾಡಲು ಅಲ್ಲಲ್ಲಿದ್ದ ಬಂಧು ಬಳಗದವರೆಲ್ಲರನ್ನೂ ದೂರ ಮಾಡಿಕೊಂಡೆ. ಆದ್ದರಿಂದ ಅದು ಪ್ರಯೋಜನವೇನು? ಅಂತೂ ಪ್ರಬಾಳ ಬಾಳನ್ನು ತಾನೇ ಹಾಳು ಮಾಡಿದೆ. ಮದುವೆಗೆ ಮುಂಚೆಯೇ ಇದ್ದ ಸಂಗಾತಿಯನ್ನು ತಿಳಿಸಿಬಿಡಬೇಕಿತ್ತು. ಮದುವೆಯಾದರೂ ನಿಂತು ಹೋಗಿದರೆ ಇಂದು ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ತಲೆ ಎತ್ತಿ ಬಾವಿಗೆ ಪೌಡರ್ ಹಾಕುತ್ತಿದ್ದ ಪ್ರಬಾಳ ಕಡೆ ನೋಡಿದರು. ಅವಳು ಮೇಲ್ನೋಟಕ್ಕೆ ಗೆಲುವಾಗಿ ಕಂಡಳು. ಆದರೆ ಅವಳ ಹೃದಯ ವೇದನೆ ಅಗ್ನಿಕುಂಡವೇ ಆಗಿತ್ತು. ಸಂಧ್ಯಾ ಆಗ ಇದೇ ಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರೆ ಇಲ್ಲ, ಅವಳಿಗೆ ಎದುರಿಸುವ ಮನೋಧೈರ್ಯವಿರಲಿಲ್ಲ. ಅವಳು ದೌರ್ಬಲ್ಯದ ಹೆಣ್ಣು. ಅವಳಿಗೆ ಸಹ ತನ್ನು ಮನ ತೆತ್ತಿದವನ ಪೂರ್ಣ ಪರಿಚಯವಾಗಲಿ ವಿಳಾಸವಾಗಲಿ ತಿಳಿದಿತ್ತೋ ಇಲ್ಲವೋ. ಮುಗ್ಧ ಹುಡುಗಿ ಯಾವುದೋ ಪತಂಗದ ಆಕರ್ಷಣೆಗೆ ತಾನು ಹಾಳಾದುದಲ್ಲದೆ ಈಗ ಏನು ಅರಿಯದ ಈ ಹುಡುಗಿ ಬಾಳನ್ನು ಬಲಿ ಕೊಟ್ಟಿದ್ದಾಳೆ. ಅಂತಹ ತಾಯಿಯ ಬಗ್ಗೆ ಪ್ರಭಾಗೆ ಎಂತಹ ಅಭಿಪ್ರಾಯವಿರಬೇಕು? ಒಂದು ದಿನವಾದರೂ ಅದನ್ನು ಅವಳು ಪ್ರಕಟಿಸಲಿಲ್ಲ. ಪ್ರಭಾ ಎಂದರು. ಅವರ ಧ್ವನಿ ಬಹಳ ಮೆದುವಾಗಿತ್ತು. ಏನು ಮಾವ ಎಂದಳು ತಲೆ ಎತ್ತಿ. ಅವರು ಏನೋ ಹೇಳುವವರಿದ್ದರು ತಿಳಿದು ಮಗುವನ್ನು ಚಾಪೆಯ ಮೇಲೆ ಮಲಗಿಸಿ ಎದ್ದು ಅವರ ಬಳಿಗೆ ಹೋದಳು. ಲಕ್ಷ್ಮೀಪತಿಗಳು ಮಾತನಾಡಲು ಅನುಮಾನಿಸಿದರು. ಪ್ರಭಾಳಿಂದ ಎಂಥ ಪ್ರತಿಕ್ರಿಯೆ ದೊರೆಯುತ್ತೋ ಎಂಬ ಆತಂಕ. ನಾನೊಮ್ಮೆ ಹೋಗಿ ಚಂದ್ರಮೋಹನನ್ನು ಕಂಡು ಬರಲೇ ಎಂದು ಕೇಳಿದರು. ಬೇಡ ಮಾವ, ನಿರ್ವಿಕಾರವಾಗಿ ಹೇಳಿದಳು. ಯಾಕಮ್ಮ? ನೀವು ಅವರನ್ನು ಕಾಣೋದರಿಂದ ಪ್ರಯೋಜನವೇನೂ ಇಲ್ಲ. ಜಗತ್ತು ವಿಶಾಲವಾಗಿದೆ. ಹೇಗೋ ಬಾಳಿದರಾಯಿತು. ನಾಳೆ ಬಾಬು ವಿಷಯದ ಬಗ್ಗೆಯೂ ನನಗೆ ಭಯವಿಲ್ಲ. ಅವನು ನನ್ನ ಮಗನಲ್ಲ ಅಂತ ಸಮಾಜಕ್ಕೆ ಹೇಳೋ ಅಷ್ಟು ಕಟ್ಟೋರಲ್ಲ. ಈಗ ಅವರಿಗೆ ನನ್ನ ಮೇಲಿನ ಅಭಿಮಾನವೂ ಬದಲಾವಣೆ ಹೊಂದಿರಬಹುದು. ತನ್ನ ತಾಯಿ ನನ್ನನ್ನು ಅಕ್ರಮವಾಗಿ ಪಡೆದಿದ್ದಾಳೆಂಬ ನಂಬಿಕೆ ಅವರಿಗೆ ಬಂದಿರಬಹುದು. ಇಂದಿನ ಕಾಲದಲ್ಲಿ ಪುರಾಣದಲ್ಲಿ ಆಗುತ್ತಿದ್ದ ಗಂಧರ್ವ ವಿವಾಹಗಳ ಬೆಲೆ ಇತ್ತು. ಈಗ ಅಂಥದೆಲ್ಲ ಅಕ್ರಮ. ಅಂತಹ ಸಂತಾನವೆಲ್ಲ ಶಾಪಗ್ರಸ್ತ ಸಂತಾನ. ನಾನು ಜಾರ ಸಂತಾನವಲ್ಲ ಎಂದು ಹೇಳಲು ತಾಯಿ ಬದುಕಿಲ್ಲ. ಆದರೆ ನನಗೆ ನಂಬಿಕೆ ಇದೆ. ನಾನು ಅವರಿಬ್ಬರದ ಪ್ರೇಮ ಶಿಶುವೆಂದು. ನನ್ನ ಜನ್ಮಕ್ಕೆ ಕಾರಣರಾದ ತಂದೆ ಬದುಕಿರಬಹುದೇ? ಆ ಮಾತೇ ಅವಳನ್ನು ಉದ್ವೇಗವಾಗುವಂತೆ ಮಾಡಿತು. ಮುಂದೆ ಮಾತನಾಡಲಾದಳು. ಅವಳು ಗಂಟಲು ಕನಡಗಿತು. ಹೇಳಬೇಕೆಂದು ಮಾತುಗಳು ಹೊರಗೇ ಬರಲಿಲ್ಲ. ಪ್ರಬಾಳ ಸ್ಥಿತಿಯನ್ನು ನೋಡಿ ಲಕ್ಷ್ಮೀಪತಿಗಳು ಮರುಕಗೊಂಡರು. ಸಮಾಧಾನ ಮಾಡ್ಕೊ ಮಗು. ದೇವರು ಧರ್ಮ ಎನ್ನುವುದು ಬರೀ ಮೂಢನಂಬಿಕೆಗಳಾಗಿದೆ. ನಿಜವಾಗಿದ್ದ ಪಕ್ಷದಲ್ಲಿ ನಿನ್ನ ಜನ್ಮಕ್ಕೆ ಕಾರಣನಾದ ಆ ಮೂಳ ಸಿಗ್ತಾನೆ. ಈ ಮಾತಿನಲ್ಲಿ ಅವರಿಗೆ ನಂಬಿಕೆ ಇಲ್ಲದಿದ್ದರೂ ಏನೋ ಅಂದಿದ್ದರು. ಪ್ರಭಾಳಿಗೆ ಈ ಮಾತಿನಿಂದ ಎಷ್ಟು ಸಮಾಧಾನವಾಯಿತೋ ಇಲ್ಲವೋ. ಟ್ಯುಟೋರಿಯಲ್ಸ್ ಮುಗಿದ ಮೇಲೆ ರಾತ್ರಿ ಜಗದೀಶ್ ಪ್ರಭಾಳನ್ನು ಕರೆತಂದು ತನ್ನ ಮನೆಗೆ ತಲುಪಿಸಿ ಹೋಗುತ್ತಿದ್ದ. ಕೆಲವು ದಿನ ಅಲ್ಲೇ ಊಟ ಮಾಡುತ್ತಿದ್ದ. ಮಂಜುಳೆಯ ಮನೆ ಟ್ಯುಟೋರಿಯಲ್ಸ್ಗೆ ಹತ್ತಿರವಾದ್ದರಿಂದ ಅವಳೇನೂ ಆತಂಕವಾಗಿರಲಿಲ್ಲ. ಮಗುವನ್ನು ಕೆಲವೊಮ್ಮೆ ಲಕ್ಷ್ಮೀಪತಿಗಳ ಬಳಿ ಬಿಟ್ಟು ಬರುತ್ತಿದ್ದಳು. ಇಲ್ಲದಿದ್ದರೆ ದಿನ ಮಂಜುಳೆ ತಂಗಿಯರು ಕರೆದೊಯ್ದು ರಾತ್ರಿ ಇವಳ ಮನೆಗೆ ಹೋಗುವಾಗ ಕರೆತಂದು ಬಿಡುತ್ತಿದ್ದರು. ಒಂದು ದಿನ ಮಂಜುಳಾ ಪ್ರಭಾಳ ಜೊತೆಯಲ್ಲಿ ಅವರ ಮನೆಗೆ ಬಂದು ಬಿಡುತ್ತಿದ್ದಳು. ಅಲ್ಲೇ ಊಟ ಮಾಡಿ ಅಲ್ಲೇ ಬಾಬುನ ಆಡಿಸ್ತಾ ಮಲಗಿಬಿಡುತ್ತಿದ್ದಳು. ಅವರು ಮನೆಯವರೇ ಅದಕ್ಕೆ ಆಕ್ಷೇಪಣೆ ಇರ್ತಿರಲಿಲ್ಲ. ಟ್ಯುಟೋರಿಯಲ್ಸ್ ಮುಗಿಸಿಕೊಂಡು ಪ್ರಭಾ ಮಂಜುಳಾ ಹೊರಟಾಗ ಜಗದೀಶ್ ಹಿಂದೆ ಬಂದ. ನೀವು ಹೋಗಿ, ನಾನು ಪ್ರಭಾ ಜೊತೆ ಅವರ ಮನೆಗೆ ಹೋಗ್ತೀನಿ ಎಂದ. ಜಗದೀಶನನ್ನು ಮಂಜುಳಾ ಹಿಂದಕ್ಕೆ ಕಳುಹಿಸಿದಳು. ಇಬ್ಬರು ಬಸ್ ಸ್ಟಾಪಿಗೆ ಬಂದು ನಿಂತರು. ಮಂಜುಳಾ ಅಲ್ಲೇ ಪಕ್ಕದಲ್ಲಿದ್ದ ಹೂ ಮಾರುವವರ ಹತ್ತಿರ ಹೋಗಿ 2 ಕನಕಾಂಬರದ ದಂಡೆ ಕೊಂಡು ಬಂದಳು. ಪ್ರಭಾಳಿಗೆ ಈ ನಡುವೆ ಹೂವಿನ ಮೇಲೆ ಅಷ್ಟೇನು ಆಸಕ್ತಿ ಇರಲಿಲ್ಲ.
ಪ್ರಭಾ ಆಟೋದಲ್ಲಿ ಹೋಗಿ ಬಿಡೋಣ ಎಂದಳು. ಅಮ್ಮನವರಿಗೆ ದುಡ್ಡು ಜಾಸ್ತಿ ಆಯಿತೇನೋ ಅಂತ ಕಾಣುತ್ತೆ ಎಂದು ಅಣಕಿಸಿದಳು. ಅವಳ ಮಾತಿಗೆ ಗಮನ ಕೊಡದೆ ಮಂಜುಳಾ ದೂರದಿಂದ ಬರುತ್ತಿರುವ ಆಟೋಗಳನ್ನು ಗಮನಿಸತೊಡಗಿದಳು. 6 ಆಟೋಗಳನ್ನು ಭರ್ತಿಯಾಗಿ ಬಂದರೂ ಒಂದು ಖಾಲಿಯಾಗೂ ಬಂತು. ಕೈ ತೋರಿಸಿ ನಿಲ್ಲಿಸಿದ ಮಂಜುಳಾ ಪ್ರಭಾಳದೊಂದಿಗೆ ಹತ್ತಿದಳು. 10 ನಿಮಿಷಗಳಲ್ಲಿ ಆಟೋ ಮನೆ ಮುಂದೆ ಬಂದು ನಿಂತಿತು. ಕೆಲಸದ ಹುಡುಗಿ ವರಂಡಾದಲ್ಲಿ ಬಾಬುವನ್ನು ಆಡಿಸುತ್ತಿದ್ದಳು. ಅವನ ಕೇಕೆ ಬೀದಿಗೆ ಕೇಳಿಸುತ್ತಿತ್ತು. ಪ್ರಭಾ ಮಗುವನ್ನು ಎತ್ತಿಕೊಂಡು ಮುತ್ತಿಟ್ಟಳು. ಮುದ್ದಾದ ಬಾಬು ಬೇರೆಯವರ ಮನ ಸೆಳೆಯುತ್ತಿದ್ದ. ಅಂಥದ್ರಲ್ಲಿ ಹೆತ್ತ ತಾಯಿ ಇನ್ನೆಷ್ಟು ಹೆಮ್ಮೆ ಪಡಬಲ್ಲಳು. ಕೊಡೆ ಇಲ್ಲಿ ಆ ಪೋರಾನ ಎಂದು ತಾಯಿಯನ್ನು ಅಪ್ಪಿದ ಬಾಬುವನ್ನು ಮಂಜುಳಾ ಸೆಳೆದುಕೊಂಡಳು. ಪ್ರಭಾ ಬಾತ್ರೂಮ್ ಕಡೆ ಓಡಿದಳು. ಊಟ ಮಾಡಿದ ಲಕ್ಷ್ಮೀಪತಿಗಳು ಮಲಗಿಬಿಟ್ಟರು. ಅವರಿಗೆ ಯಾರೊಂದಿಗೂ ಮಾತನಾಡಲು ಇಷ್ಟವಿರಲಿಲ್ಲ. ಆದರೂ ಅವರು ಆದಷ್ಟು ಏಕಾಂತದಲ್ಲಿ ಇರಲು ಬಯಸುತ್ತಿದ್ದರು. ಅವರ ಈ ನಡುವಿನ ಸ್ವಭಾವ ಅರಿತ ಪ್ರಭಾ ಸಹ ಹೆಚ್ಚು ಮಾತನಾಡಿಸಲು ಹೋಗುತ್ತಿರಲಿಲ್ಲ. ಅವರು ಮಾತಲ್ಲೇ ಬಾಬುವಿಗೆ ಒಬ್ಬನಿಗೆ ಮೀಸಲು. ಅವನ ಬಾಬು ಭಾಷೆಯಲ್ಲಿ ನಗಿಸಿ ಅಳಿಸಿ ಮುದ್ದಾಡುತ್ತಿದ್ದರು. ಪ್ರಭಾ ಅಡಿಗೆ ಮನೆ ಪಾತ್ರೆಗಳನ್ನು ಎತ್ತಿಟ್ಟು ಚೊಕ್ಕಟ ಮಾಡಿ ಬರುವ ವೇಳೆಗೆ ಬಾಬು ನಿದ್ರಿಸಿಬಿಟ್ಟಿದ್ದ. ಮಂಜುಳು ಯಾವುದೋ ಪುಸ್ತಕವನ್ನು ತಿರುವಿ ಹಾಕಿಕೊಳ್ಳುತ್ತಾ ಮಗ್ನಳಾಗಿದ್ದಳು. ಮಂಜು ಇನ್ನೂ ನಿದ್ದೆ ಮಾಡಲಿಲ್ವೇನೆ ಎನ್ನುತ್ತಲೇ ಅವಳ ಪಕ್ಕದಲ್ಲಿ ಬಂದು ಕೂತಳು. ನಿನಗೆ ಏನೋ ಹೇಳಬೇಕು. ಹೇಗೆ ಹೇಳಲಿ, ಹೇಗೆ ಹೇಳದೇ ಇರಲಿ? ಮಂಜುಳಾ ಮಾತು ಕೇಳಿ ಪ್ರಭಾಳಿಗೆ ನಗು ಬಂತು. ಅವಳು ತನ್ನ ಮತ್ತು ಜಗದೀಶನ ವಿಷಯ ಹೇಳಬಹುದೆಂದು ನಿರೀಕ್ಷಿಸಿದಳು. ಏನು ಪರವಾಗಿಲ್ಲ, ಹೇಳೋದನ್ನೆಲ್ಲ ಸಂಕೋಚವಿಲ್ಲದೆ ಹೇಳು, ಇದರಲ್ಲಿ ನನಗೆ ತಿಳಿಯದ ವಿಷಯವೇನಿಲ್ಲ ಎಂದಳು. ನೀನು ಬೇರೆ ಏನೇನೋ ಊಹಿಸಿದ್ದಿ. ನಾನು ಹೇಳಬೇಕೆಂದಿರುವುದು ನಿನ್ನ ಅತ್ತೆ ಮನೆ ಸುದ್ದಿ. ನಿಮ್ಮತ್ತೆ ಮೊನ್ನೆ ಸಿಕ್ಕಿದ್ರು, ಬಲವಂತವಾಗಿ ಕರ್ಕೊಂಡು ಹೋಗಿದ್ದರು. ನಿನ್ನ ಬಗ್ಗೆ ಏನಾದರೂ ತಿಳಿಯಬೇಕೆಂದು ಪ್ರಯತ್ನ ಪಟ್ಟರು. ನಾನು ಬಾಯ್ ಬಿಡಲೇ ಇಲ್ಲ. ಕಡೆಗೆ ಅವರೇ ಹೇಳಿದರು. ಇಷ್ಟರಲ್ಲಿ ಮಗನಿಗೆ ಮದುವೆ ಮಾಡುವ ವಿಚಾರ. ಅವರಣ್ಣನ ಮಗಳು ಕಣ್ಮಣಿ ವಧುವಿನಂತೆ. ಅದನ್ನು ನಾನು ನಂಬಲಿಲ್ಲ. ಅಷ್ಟರಲ್ಲಿ ಡಾಕ್ಟರ್ ಮತ್ತು ಕಣ್ಮಣಿ ಕೂಡ ಎಲ್ಲೋ ಹೋಗಿದ್ದವರು ಬಂದರು. ಗೆಳತಿಯ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ ಪ್ರಶಾಂತವಾಗಿ ಕುಳಿತೇ ಇದ್ದಳು ಪ್ರಭಾ. ಗಂಡ ಮರುಮದುವೆ ಆಗುವುದು ಅವಳಿಗೆ ಸರಿ ಎನ್ನಿಸಿತು. ಅವರು ತಾನೇ ಎಷ್ಟು ದಿನ ಒಂಟಿಯಾಗಿರ್ತಾರೆ, ಯಾಕೆ ಸುಮ್ಮನೆ ಕೂತೆ, ಏನಾದರೂ ಹೇಳೆ ಎಂದಳು ಮಂಜುಳಾ. ಇದರಲ್ಲಿ ಹೇಳೋದೇನಿದೆ, ನಾನು ಇದನ್ನೇ ನಿರೀಕ್ಷಿಸಿಯೇ ಇದ್ದೆ, ಮಾಡಿಕೊಳ್ಳಲಿ ಬಿಡು ಎಂದಳು. ಎಷ್ಟು ಚೆನ್ನಾಗಿ ಹೇಳಿಬಿಟ್ಟೆ. ನಿನಗೆ ತಲೆ ಸರಿ ಇದೆಯಾ? ನೀನು ಬದುಕಿರುವಾಗ ಅವರಿಗೆ ಹೇಗೆ ಮದುವೆಯಾದರು? ಅವರಿಗೂ ಕಾನೂನು ಕಟ್ಟಳೆ ಕೊತ್ತಿದೆ. ಬಹುಶಃ ಡೈವೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಖಂಡಿತ ನಾನು ಕೊಡೋಕ್ಕೆ ಸಿದ್ಧನಾಗಿದ್ದೇನೆ. ಹೇಗೋ ಅವರಾದರೂ ಸುಖವಾಗಿರಲಿ ಬಿಡು. ಶಾರದೆಗೆ ದೊರಕಬೇಕಾದ ಸ್ಥಾನ ಅವಳ ತಂಗಿಗಾದರೂ ದೊರಕಲಿ ಬಿಡು ಎಂದಳು ಸಮಾಧಾನದಿಂದ. ಕಡೆ ಮಾತು ನಿಮ್ಮತ್ತೆ ಹೇಳಿದಾಗ ನನಗೆ ರೇಗೋಯ್ತು. ಒಟ್ಟು ಮೊತ್ತವಾಗಿ ನಿನ್ನ ಜೀವನಾಂಶಕ್ಕೆ ಎಷ್ಟು ದುಡ್ಡು ಬೇಕೋ ಅಂತ ವಿಷಯ ತಿಳ್ಕೊಂಡು ಬಾ ಅಂತ ಹೇಳಿದರು. ನಿಮಗೆ ಅವಳ ಬಗ್ಗೆ ಆತಂಕ ಬೇಡ ಎಂದು ರೇಗೇ ಬಂದೆ. ಮೆಲ್ಲಗೆ ಎಲ್ಲಿನ ವಿಷಯ ಎಂದವಳೇ ಬಾಬು ಪಕ್ಕದಲ್ಲಿ ಉರುಳಿದ. ಅವಳೇನು ಧೈರ್ಯವಾಗಿ ಮಾತನಾಡಲು, ಆದರೆ ಅವಳ ಹೃದಯ ಸಾಗರ ರಾಜನ ಒಳತಕ್ಕೆ ಸಿಕ್ಕಂತೆ ಬೊಬ್ಬರಿಸುತ್ತಿತ್ತು. ಒಂದು ರಾತ್ರಿ ಮಳದಿಯ ತೊಡೆ ಮೇಲೆ ತಲೆಯಿಟ್ಟು ಮಲಗಿದ ಚಂದ್ರಮೋಹನ್, ಪ್ರಭಾ, ನಾನು ಈಗ ಸಂಪೂರ್ಣವಾಗಿ ಸುಖವಾಗಿದ್ದೇನೆ ಚಿನ್ನ ಎಂದಿದ್ದ. ಹೌದೌದು, ಗಂಡಸರೆಲ್ಲ ಹೀಗೆ ಹೇಳೋದು ಎಂದು ಹಂಗಿಸಿದಳು ಪ್ರಭಾ. ಕತ್ತನ್ನು 2 ಕೈಗಳಿಂದ ಬಗ್ಗಿಸಿ ಕೆನ್ನೆಗೆ ಮುತ್ತಿಕ್ಕಿ, ಈ ಮುತ್ತಿನ ಆಣೆ, ಇದರ ಸವಿ ನನಗೊಬ್ಬನಿಗೆ ಮೀಸಲು, ಇದು ನಿನ್ನೊಬ್ಬಳಿಗೆ ಮೀಸಲು ಎಂದಿದ್ದ. ಪ್ರಭಾಳ ಕಣ್ಣಿನಿಂದ ನೀರಳೆಯತೊಡಗಿತು. ಜೋರಾಗಿ ಅತ್ತರೆ ಮಗು ಎಚ್ಚರವಾಗುತ್ತದೆ ಎಂದುಕೊಂಡು ಮಂಜುಳಾ ಹಂಗಿಸಬಹುದು ಎಂದುಕೊಂಡು ಆದಷ್ಟು ಸಮಾಧಾನವಾಗಿರಲು ಪ್ರಯತ್ನಿಸಲು. ಆದರೂ ರಾತ್ರಿಯೆಲ್ಲ ನಿದ್ದೆ ಬರಲೇ ಇಲ್ಲ ಅವಳಿಗೆ. ಲಕ್ಷ್ಮೀಪತಿಗಳು ಬೆಳಗಾಗೆದ್ದು ಮಂಜುಳೆಯ ಮನೆಗೆ ಬಾಬು ಸಮೇತ ಹೊರಟರು. ಪ್ರಭಾಳಿಗೆ ತಿಳಿದ ವಿಷಯವೇ, ಆದ್ದರಿಂದ ಪ್ರಶ್ನಿಸಲಿಲ್ಲ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ 7th 8th ಪಾಠ ಮಾಡುತ್ತಿದ್ದರಿಂದ ಡಡಬಡಿಸಿಕೊಂಡು ಇಬ್ಬರು ಮನೆಯಿಂದ ಹೊರಟರು. ಪಾಠ ಮುಗಿದ ಮೇಲೆ ಮಂಜುಳಾ ಪ್ರಭಾಳನ್ನು ಮನೆಗೆ ಕರೆದಿದ್ದಳು. ಲಕ್ಷ್ಮೀಪತಿಗಳು ಅಲ್ಲೇ ಇದ್ದರು. ಬಾಬು ಮಂಜುಳಾ ತಾಯಿಯ ತೊಡೆಯ ಮೇಲೆ ಆರಾಮಾಗಿ ನಿದ್ರಿಸುತ್ತಿದ್ದ. ಇವನು ನಿಮ್ಮ ತೊಡೆಯ ಮೇಲೆ ಮಲಗಿಬಿಟ್ಟಿದ್ದಾನಲ್ಲ ಎಂದು ಸಂಕೋಚದ ವ್ಯಕ್ತಪಡಿಸಿದಳು. ಸದ್ಯಕ್ಕೆ ಇವನೇ ನನ್ನ ಮೊಮ್ಮಗ, ಹಸಿವು ಏನೋ ಬಹಳ ಅತ್ತ ಎಂದು ಪ್ರಭಾ ಎತ್ತಿಕೊಳ್ಳಲು ಅನುವು ಮಾಡಿಕೊಟ್ಟರು. ತಾಯಿ ಸ್ಪರ್ಶದಿಂದ ಎಚ್ಚರಗೊಂಡ ಬಾಬು ಅಳಲು ಶುರು ಮಾಡಿದ. ಕೋಣೆಗೆ ಹೋದ ಪ್ರಭಾ ಮಗುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ ಬಂದಳು. ನನ್ನ ಮಕ್ಕಳಿಗೆ ಮಾತ್ರ ಬೇರೆ ಹಾಲಿನ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿದ ಗಂಡನ ಮಾತು ಅವಳಿಗೆ ಕಚಗುಳಿ ಇಟ್ಟಂಗಾಯಿತು. ಆ ನೆನಪೇ ಅವಳ ಕನ್ನೆಗಳ ರಾಗರಂಜಿತವಾಗಿ ಮಾಡಿತು. ಮಂಜುಳೆಯ ಸಂಪೂರ್ಣ ಮದುವೆಯ ಭಾರವನ್ನು ಅವಳ ತಂದೆ ಲಕ್ಷ್ಮೀಪತಿಗಳ ಮೇಲೆ ಹಾಕಿಬಿಟ್ಟಿದ್ದರು. ಜಗದೀಶ್ ಅಂತ ತಕರಾರು ಹುಡುಗನಾಗಿದ್ದರಿಂದ ನಿರಾಂಬವಾಗಿ ಯಾವುದಾದರೂ ದೇವಸ್ಥಾನದಲ್ಲಿ ಮದುವೆ ಮಾಡಿ ಮುಗಿಸಲು ತೀರ್ಮಾನಿಸಿದರು. ಜಗದೀಶನಿಗೆ ಜಾತಕವೇ ಇರದಿದ್ದರಿಂದ ಬರೀ ಹೆಸರಿನ ಬಲ್ಲದ ಮೇಲೆ ವಿಚಾರಿಸುವುದೊಂದೇ ತೀರ್ಮಾನಿಸಿಕೊಂಡರು. ಕಡೆಗೆ ಮಂಜುಳಾ ನನಗೀಗಲೇ ಮದುವೆ ಬೇಡ ಎಂದು ಬಿಟ್ಟಳು. ಅವಳು ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಮಂಜುಳೆ ತಂದೆ ಈಗ ಸದ್ಯದಲ್ಲಿ ಹುಡುಗನನ್ನು ಹುಡುಕಿ ಮದುವೆ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ತಂಗಿಯಿಂದ ಸಹಾಯದ ಪಡೆಯಲು ಅವರು ಮನಸ್ಸು ಒಪ್ಪಲಿಲ್ಲ. ಹಿಂದೆ ಅವರಿಗೆ ಎಷ್ಟೋ ರೀತಿ ಸಹಾಯವನ್ನು ಮಾಡಿದ್ದರು. ಮೆಡಿಕಲ್ ಓದುತ್ತೇನೆ ಎಂದು ಹೋಗಿ ಅವರ ಮನೆಯಲ್ಲಿದ್ದು ಮಂಜುಳಾ ಕೇಳದೆ ಹಿಂತಿರುಗಿ ಇದ್ದರು. ಅದಕ್ಕೆ ಕಾರಣವೂ ಇತ್ತು. ಮಂಜು, ನಿನಗೇನು ತಲೆ ಕೆಟ್ಟಿದೆಯಾ? ಜಗದೀಶನಂತ ಹುಡುಗ 100ಕ್ಕೆ ಒಬ್ಬರು ಸಿಕ್ಕದು ಕಷ್ಟ ಎಂದು ಬಿರುಸಾಗಿ ಹೇಳಿದಳು ಪ್ರಭಾ. ನೀನು ಹೇಳೋ ಮಾತು ನಿಜ, ನಾನು ಒಪ್ಪಿಕೊಳ್ತೇನೆ. ಆದರೆ ನಿನ್ನ
ಅವಳು ಮಾತು ಪೂರ್ತಿ ಮಾಡಲೇ ಇಲ್ಲ. ನನ್ನ ಸುದ್ದಿ ಬೇಡ, ಯಾವ ಕಾರಣಕ್ಕೂ ನಿನ್ನ ಮದುವೆಯನ್ನು ನಿಲ್ಲಿಸೋದು ಬೇಡ. ಹಾಗೇನಾದರೂ ನಿಂತರೆ ಮುಂದೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಪ್ರಭಾ ಹೇಳೋ ಮಾತು ನಿಜ ಮಂಜು ಎಂದು ಧ್ವನಿಗೂಡಿಸಿದರು ಮಂಜುಳೆಯ ತಂದೆ. ಮಂಜುಳೆಯ ಕಡೆಗೆ ಅಷ್ಟು ಎನ್ನಲೇಬೇಕಾಗಿತ್ತು. ಅದೇ ತಿಂಗಳಲ್ಲಿ ಲಗ್ನ ಇದ್ದಿದ್ದರಿಂದ ಬೇರೆ ಯೋಚಿಸದೆ ಅಗತ್ಯವಿರಲಿಲ್ಲ. ಹಾಗೂ ಅಂತಹ ಅದ್ದೂರಿಯ ಮದುವೆ ಆಗಿರಲಿಲ್ಲ. ಬೀಗರ ಕಡೆಯವರೆಲ್ಲ ಗಂಡನೊಬ್ಬನೇ, ಆಕ್ಷೇಪಣೆ ಮಾಡುವವರು ಯಾರೂ ಇರಲಿಲ್ಲ. ಅದಕ್ಕಾಗಿ ಛತ್ರನೂ ಹುಡುಕಬೇಕಾಗಿರಲಿಲ್ಲ. ಬನ್ನೇರುಘಟ್ಟದ ದೇವಸ್ಥಾನದಲ್ಲಿ ಮದುವೆಯಾಗಬೇಕೆ